ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಗ್ರಾಫ್ ಥಿಯರಿಲಿ. ಸೊ ಗ್ರಾಫ್ ಥಿಯರಿಲಿ ಈ ತರ ಪ್ರಾಬ್ಲಮ್ಸ್ ಅನ್ನ ಎಕ್ಸ್ಟ್ರಾ ಕೇಳ್ಬೋದು. ಏನು ಬೈನರಿ ರಿಲೇಷನ್ಸ್ ಮೇಲೆ. ಯಾವ ರೀತಿ ಅಂದ್ರೆ ಡಿಫೈನ್ ದ ಬೈನರಿ ರಿಲೇಷನ್ ಅಂಡ್ ರೆಪ್ರೆಸೆಂಟ್ ದ ರಿಲೇಷನ್ ಆರ್ ಆನ್ ಸೆಟ್ ಎ 1 2 3 4 ಬೈ ದ ಫ್ರೇಸ್ ಈಸ್ ಗ್ರೇಟರ್ ದೆನ್ ಇನ್ ದ ಡೈಗ್ರಾಫ್. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಸೆಟ್ ಅಲ್ಲಿ ಇರುವಂತ ಎಲಿಮೆಂಟ್ ಗಳನ್ನ ಮತ್ತೆ ಈ ಫ್ರೇಸ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ. ಈಸ್ ಗ್ರೇಟರ್ ದೆನ್, ಈಸ್ ಲೆಸ್ ದೆನ್, ಈಸ್ ಮಲ್ಟಿಪಲ್ ಆಫ್, ಕ್ಯಾನ್ ಬಿ ಡಿವೈಡೆಡ್ ಬೈ, ಈ ತರ ಫ್ರೇಸಸ್ ಗಳನ್ನ ಡಿಫ್ರೆಂಟ್ ಕೊಡ್ತಾ ಹೋಗ್ತಾರೆ. ಸೊ ಇವಾಗ ಒಂದ್ 2-3 ಪ್ರಾಬ್ಲಮ್ ಅನ್ನ ಈ ತರದ್ ಸಾಲ್ವ್ ಮಾಡಿದ್ರೆ ನಿಮಗೆ ಪಕ್ಕ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಈ ತರದ್ ಫಿಕ್ಸ್ ಕ್ವಶನ್ ಬರುತ್ತೆ. ಈಗ ಫಸ್ಟ್ ಏನ್ ಹೇಳಿದಾರೆ ಅವರು, ಡಿಫೈನ್ ದ ಬೈನರಿ ರಿಲೇಷನ್. ಬೈನರಿ ರಿಲೇಷನ್ ಅಂದ್ರೆ ಏನು ಅಂತ ಫಸ್ಟ್ ಡಿಫೈನ್ ಮಾಡಿ. ಎ ಬೈನರಿ ರಿಲೇಷನ್ ಆರ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ. ಸರಿನಾ, ನನ್ನ ಹತ್ರ 2 ಡಿಫ್ರೆಂಟ್ ಸೆಟ್ಗಳು ಇದಾವೆ ಅಂತ ಅನ್ಕೊಳ್ಳಿ. ಸೆಟ್ ಎ ಮತ್ತೆ ಸೆಟ್ ಬಿ ಈಸ್ ಎ ಸಬ್ಸೆಟ್ ಆಫ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ. ಸರಿನಾ, ಆ 2 ಏನು ಸೆಟ್ಗಳಿದಾವಲ್ಲ ಅವರಿಬ್ರು ಕೂಡ ನಾನು ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಿದಾಗ ಬರುತ್ತಲ್ಲ ಸಬ್ಸೆಟ್, ಅದನ್ನ ಏನಂತ ಕರಿಬಹುದು, ಬೈನರಿ ರಿಲೇಷನ್ ಅಂತ ಕರಿಬಹುದು. ಇಫ್ ಎ ಈಸ್ ಈಕ್ವಲ್ ಟು ಬಿ ಅಂತ ಅಂದ್ರೆ ನನಗೆ ಬಿ ವ್ಯಾಲ್ಯೂ ಕೂಡ ಎಗೆ ಈಕ್ವಲ್ ಆಗಿದ್ರೆ, ಈಗ ಎ ಕ್ರಾಸ್ ಬಿ ಇರ್ತಾ ಇತ್ತು, ಈಗ ಬಿ ವ್ಯಾಲ್ಯೂ ಕೂಡ ಏನಾಗಿದೆ, ಎಗೆ ಈಕ್ವಲ್ ಆಗಿದೆ. ಸೊ ಬಿ ಜಾಗದಲ್ಲೂ ಕೂಡ ನಾನು ಎ ಅನ್ನೇ ತಗೋಬಹುದು. ನೋಡಿ, ಇಲ್ಲಿ ಕೇವಲ ನಮಗೆ ಒಂದೇ ಒಂದು ಸೆಟ್ ಅಲ್ವಾ ಕೊಟ್ಟಿರೋದು. ಸೊ ಇವಾಗ ಏನ್ ಮಾಡ್ಬೇಕು, ಇದನ್ನೇ ಅಪ್ಲಿಕೇಬಲ್ ಮಾಡ್ಬೇಕು. ಸರಿನಾ, ಎ ಕ್ರಾಸ್ ಎ ತರ ಅಂದ್ರೆ ಇದನ್ನೇ ನಾವು 2 ಸಲ ಯೂಸ್ ಮಾಡ್ತಾ ಹೋಗ್ತೀವಿ. ಈಸ್ ಕಾಲ್ಡ್ ಆಸ್ ದ ಬೈನರಿ ರಿಲೇಷನ್ ಆನ್ ಎ. ಸೊ ರಿಲೇಷನ್ ಯಾವ ರೀತಿ ಡಿಫೈನ್ ಮಾಡಿರೋದು, ಎ ಕ್ರಾಸ್ ಎ ಆ ತರ. ಸರಿನಾ, ಇದೇ ಒಂದು ಸೆಟ್ ಮೇಲೆ ನಾವು ಅಪ್ಲಿಕೇಶನ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಈಗ ಫಸ್ಟ್ ಸೊಲ್ಯೂಷನ್ ಬರಿಬೇಕಾದ್ರೆ ಗಿವನ್ ಸ್ಟೆಪ್ ಬೈ ಸ್ಟೆಪ್ ಬರಿಬೇಕು, ಅವಾಗ ಮಾತ್ರ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗೋದು. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಎ ಸೆಟ್ ಅನ್ನ ಕೊಟ್ಟಿದ್ದಾರೆ. 1 2 3 4 4 ಎಲಿಮೆಂಟ್ಗಳಿದಾವೆ. ಈಗ ಅವ್ರು ಕೊಟ್ಟಿರುವಂತ ಫ್ರೇಸ್ ಏನು, ಫ್ರೇಸ್ ಅವ್ರು ಕೊಟ್ಟಿರೋದು ಈಸ್ ಗ್ರೇಟರ್ ದೆನ್. ಈಸ್ ಗ್ರೇಟರ್ ದೆನ್. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿ ಯಾವ ರೀತಿ ಬರಿಬಹುದು ಗೊತ್ತಾ, ಎಕ್ಸ್ ಗ್ರೇಟರ್ ದೆನ್ ವೈ. ಸರಿನಾ, ಅವ್ರು ಹೇಳ್ತಿರೋದೇನು ಅಂತಂದ್ರೆ ನಾನು 2 ಎಲಿಮೆಂಟ್ ಗಳನ್ನ ತಗೊಂಡ್ರೆ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ ವೈ. ಸೊ ಅದನ್ನ ನಾವು ಡಿನೋಟ್ ಮಾಡೋದು ಯಾವ ರೀತಿ, ಎಕ್ಸ್ ಕಾಮ ವೈ ತರನೇ ಡಿನೋಟ್ ಮಾಡ್ತೀವಿ. ಸರಿನಾ, ನಮಗೆ ಬೇಕಾಗಿರುವಂತ ಆಪರೇಷನ್ ಏನು, ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ ದ ವೈ ಅಂದ್ರೆ ಎಕ್ಸ್ ಈಸ್ ಗ್ರೇಟರ್ ದೆನ್ ವೈ ಆ ತರ. ಸರಿನಾ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಒಂದೊಂದು. ಸೊ ಇವಾಗ ನೋಡಿ ಆರ್ಡರ್ಡ್ ಪೇರ್ಸ್ ಅನ್ನ ನಾವು ಬರಿತಾ ಹೋಗ್ಬೇಕಾಗತ್ತೆ. ಆರ್ಡರ್ಡ್ ಪೇರ್ಸ್. ಸೊ ಆರ್ಡರ್ಡ್ ಪೇರ್ಸ್ ಅನ್ನ ಬರೆದ್ರೇನೆ ನಮಗೆ ಸೊಲ್ಯೂಷನ್ ಅನ್ನ ಕಂಡುಹಿಡಿಯೋದಕ್ಕಾದು. ಸೊ ಅದಕ್ಕೋಸ್ಕರ ಆರ್ಡರ್ಡ್ ಪೇರ್ಸ್ ಯಾವ ರೀತಿ ಬರೆಯೋದು ಅಂದ್ರೆ ಫಸ್ಟ್ ನೋಡಿ, ಫಾರ್ 1 ಆರ್ಡರ್ಡ್ ಪೇರ್ 1ಗೆ ಯಾವ್ದು ಬರ್ತವೆ ಅಂತ ನೋಡಿ. ಮೊದಲನೇ ಎಲಿಮೆಂಟ್ ಯಾವ್ದಿರೋದು 1. ಸೊ ಅದೇನಾಗಬೇಕು, ಎಕ್ಸ್ ಜಾಗದಲ್ಲಿ ಕೂತ್ಕೋಬೇಕು. ಸರಿನಾ, ಎಕ್ಸ್ ಜಾಗದಲ್ಲಿ 1 ಕೂತ್ಕೊಳುತ್ತೆ. ಟ್ರಯಲ್ ಅಂಡ್ ಎರರ್ ಮೆಥಡ್ ತರ ಬರೀ 1 ಕಾಮ 1. ಸೊ ಇವಾಗ ಇಲ್ಲಿ 1 ಇತ್ತಲ್ವಾ, ಸೊ ಅದನ್ನೇ ಇಲ್ಲಿ ತಗೊಂಡಿದ್ದೀನಿ. ಏನ್ ಮಾಡ್ತಾ ಇರೋದು, ನಾನು ಇಲ್ಲಿ ಎ ಕ್ರಾಸ್ ಎ ಆ ತರ, ಅದಕ್ಕೋಸ್ಕರ ಈ ತರ ಬರಿತಾ ಹೋಗ್ಬೇಕು. ಸೊ ಮೊದಲನೇ ಎಲಿಮೆಂಟ್ ತಗೊಂಡಿದ್ದೀನಿ 1 ಕ್ರಾಸ್ 1. ವೆದರ್ 1 ಈಸ್ ಗ್ರೇಟರ್ ದೆನ್ 1 ಇಲ್ಲ. ಸರಿನಾ, ಇಟ್ ಈಸ್ ಈಕ್ವಲ್ ಟು 1 ಬಟ್ ನಾಟ್ ಗ್ರೇಟರ್ ದೆನ್ 1. ಸೊ ಅದಕ್ಕೋಸ್ಕರ ತೆಗೆದಾಕ್ಬೇಕು. ನೆಕ್ಸ್ಟ್ 2, ನಾವೇನೇ ಇದ್ರೂ ಕೂಡ ವೈ ಜಾಗದಲ್ಲೇ ಟ್ರಯಲ್ ಅಂಡ್ ಎರರ್ ಮಾಡೋದು. ಸರಿನಾ, 1 ಗ್ರೇಟರ್ ದೆನ್ 2 ಇಲ್ಲ, 1 ಈಸ್ ನಾಟ್ ಗ್ರೇಟರ್ ದೆನ್ 2. ನೆಕ್ಸ್ಟ್ whether 1 is greater than 3, no, 1 is not greater than 3. next whether 1 is greater than 4, no. ಸೊ ಇಲ್ಲಿ ನನಗೆ ಫಾರ್ 1 ಯಾವುದೇ ಒಂದು ಆರ್ಡರ್ಡ್ ಪೇರು ಸಿಗ್ತಾ ಇಲ್ಲ. ಸರಿನಾ, ಯಾವುದೇ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇಲ್ಲ. ನೆಕ್ಸ್ಟ್ ಫಾರ್ 2 ಅಂತ ಹೋಗ್ಬೇಕು. ಸೊ ಇವಾಗ ಎಕ್ಸ್ ಜಾಗದಲ್ಲಿ 2 ಕೂತ್ಕೊಳುತ್ತೆ. ಸರಿನಾ, ಎಕ್ಸ್ ಜಾಗದಲ್ಲಿ 2 ಕೂತ್ಕೊಳುತ್ತೆ. ಒಂದೊಂದನ್ನೇ ಬರೀತಾ ಬನ್ನಿ. 2 ಕಾಮ 1 ಅಂತ ಅಂದ್ರೆ 2 ಈಸ್ ಗ್ರೇಟರ್ ದೆನ್ 1. ವೆದರ್ 2 ಈಸ್ ಗ್ರೇಟರ್ ದೆನ್ 1, ಎಸ್ 2 ಈಸ್ ಗ್ರೇಟರ್ ದೆನ್ 1. ನೆಕ್ಸ್ಟ್ 2 ಕಾಮ ನೆಕ್ಸ್ಟ್ ಎಲಿಮೆಂಟ್ ಯಾವ್ದಿರೋದು 2. ವೆದರ್ 2 ಈಸ್ ಗ್ರೇಟರ್ ದೆನ್ 2, ನೋ, 2 ಈಸ್ ಈಕ್ವಲ್ ಟು 2 ಬಟ್ ಇಟ್ ಈಸ್ ನಾಟ್ ಗ್ರೇಟರ್ ದೆನ್ 2. ಸೊ ಅದನ್ನ ತೆಗೆದಾಕ್ಬೇಕು. ನೆಕ್ಸ್ಟ್ 2 ಕಾಮ 3. ವೆದರ್ 2 ಈಸ್ ಗ್ರೇಟರ್ ದೆನ್ 3, ನೋ, 2 ಈಸ್ ನಾಟ್ ಗ್ರೇಟರ್ ದೆನ್ 3. ನೆಕ್ಸ್ಟ್ 2 ಕಾಮ 4. ವೆದರ್ 2 ಈಸ್ ಗ್ರೇಟರ್ ದೆನ್ 4, ನೋ, 2 ಈಸ್ ನಾಟ್ ಗ್ರೇಟರ್ ದೆನ್ 4. ಸೊ ಇವಾಗ ನನಗೆ ಕೇವಲ ಒಂದೇ ಒಂದು ಆರ್ಡರ್ಡ್ ಪೇರು ಸಿಕ್ಕಿದೆ. ಸರಿನಾ, ಫಾರ್ 2. ನೆಕ್ಸ್ಟ್ ಫಾರ್ 3 ಹೋಗೋಣ. ಫಾರ್ 3 ಎಕ್ಸ್ ಜಾಗದಲ್ಲಿ 3 ಕೂತ್ಕೊಳುತ್ತೆ. ಒಂದೊಂದನ್ನೇ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಹೋಗಿ. 3 ಕಾಮ 1. ವೆದರ್ 3 ಈಸ್ ಗ್ರೇಟರ್ ದೆನ್ 1, ಎಸ್ 3 ಈಸ್ ಗ್ರೇಟರ್ ದೆನ್ 1. ನೆಕ್ಸ್ಟ್ 3 ಕಾಮ 2. ವೆದರ್ 3 ಈಸ್ ಗ್ರೇಟರ್ ದೆನ್ 2, ಎಸ್ 3 ಈಸ್ ಗ್ರೇಟರ್ ದೆನ್ 2.
ನೆಕ್ಸ್ಟ್ 3, 3 ವೆದರ್ 3 is greater than 3, no 3 is not greater than 3. ನೆಕ್ಸ್ಟ್ ಯಾವ್ದು ಉಳ್ಕೊಂಡಿರೋದು 4, ವೆದರ್ 3 is greater than 4, no 3 is not greater than 4. ಸೊ ಇದಷ್ಟು ಕೂಡ ತೆಗೆದಾಕ್ಬೇಕು. ಈಗ ನನ್ನ ಹತ್ರ ಎರಡು ಆರ್ಡರ್ಡ್ ಪೇರ್ಗಳು ಸಿಕ್ಕಿದಾವೆ ಫಾರ್ 3. ನೆಕ್ಸ್ಟ್ ಫಾರ್ 4 ಹೋಗೋಣ. ಫಾರ್ 4, ಸೊ ಇವಾಗ ಎಕ್ಸ್ ಜಾಗದಲ್ಲಿ 4 ಕೂತ್ಕೊಳ್ಳುತ್ತೆ. ಒಂದೊಂದೇ ಎಲಿಮೆಂಟ್ ಅನ್ನ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ನೋಡ್ತಾ ಹೋಗ್ಬೇಕು. 4, 1 ವೆದರ್ 4 is greater than 1, yes 4 is greater than 1. Next 4, 2 whether 4 is greater than 2, yes 4 is greater than 2. Next 4, 3 whether 4 is greater than 3, yes 4 is greater than 3. Next 4, 4 whether 4 is greater than 4, no 4 is equal to 4 but not greater than 4. ಸೊ ಇದನ್ನ ತೆಗೆದಾಕ್ಬೇಕು. ಈಗ ನನಗೆ ಇಷ್ಟು ಆರ್ಡರ್ಡ್ ಪೇರ್ಗಳು ಜನರೇಟ್ ಆಗಿದಾವೆ. ಪ್ರತಿಯೊಂದು ಎಲಿಮೆಂಟ್ಗೂ ಬರ್ದಿದೀವಾ? ಎಸ್. ಸೊ ಇವಾಗ ಏನ್ ಮಾಡಿ ಅಂತಂದ್ರೆ ಇಲ್ಲೇ ಬರೀತಾ ಹೋಗ್ತೀನಿ ನೋಡಿ. R is equal to ಎಲ್ಲ ಆರ್ಡರ್ಡ್ ಪೇರ್ಗಳನ್ನು ಒಂದು ಸೆಟ್ ಅಲ್ಲಿ ಹಾಕ್ಬಿಡೋದು ಅಷ್ಟೇ. ಸೊ ಆರ್ಡರ್ಡ್ ಪೇರ್ಸ್ ಏನಿರೋದು 2, 1 ಇದೆ. ನೆಕ್ಸ್ಟ್ 3, 1 ಇದೆ. 3, 2 ಇದೆ. 4, 1 ಇದೆ. 4, 2 ಇದೆ. 4, 3 ಇದೆ. ಸರಿನಾ? ಅವ್ರೇನ್ ಹೇಳಿದ್ರು, ಆರ್ಡರ್ಡ್ ಪೇರ್ಸ್ ಅನ್ನ ಫಸ್ಟ್ ಕಂಡಿಡ್ಕೋಬೇಕು. ಏನಕ್ಕೆ? ಡೈಗ್ರಾಫ್ ಅಲ್ಲಿ ನಾವು ರೆಪ್ರೆಸೆಂಟೇಷನ್ ಮಾಡಬೇಕು ಅಂದ್ರೆ. ಡೈಗ್ರಾಫ್ ಅಂತ ಅಂದ್ರೇನು? ಡೈಗ್ರಾಫ್ ಅಂತ ಅಂದ್ರೆ ಸಿಂಪಲ್, ಡೈರೆಕ್ಟೆಡ್ ಗ್ರಾಫ್ ಅಂತ ಅರ್ಥ. ಈಗ ನನ್ನ ಹತ್ರ ಯಾವ್ದೋ ಒಂದು ವರ್ಟೆಕ್ಸ್ ಎ ಅನ್ನೋದಿದೆ, ವರ್ಟೆಕ್ಸ್ ಬಿ ಅನ್ನೋದಿದೆ ಅಂತ ಅನ್ಕೊಳ್ಳಿ. ಎ ಇಂದ ಬಿ ಒಂದು ಎಡ್ಜ್ ಇದೆ, ಬಟ್ ಡೈರೆಕ್ಟೆಡ್ ಎಡ್ಜ್ ನೋಡಿ, ಎ ಇಂದ ಬಿ ಹೋಗ್ತಾ ಇರೋದು. ಈ ತರ ಡೈರೆಕ್ಷನ್ ಇರುವಂತಹ ಎಡ್ಜ್ ಇದ್ರೆ ಆ ಒಂದು ಗ್ರಾಫ್ ಅನ್ನ ಏನಂತ ಕರಿತೀವಿ? ಡೈರೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ. ದ ಗ್ರಾಫ್ ವಿಚ್ ಈಸ್ ಹ್ಯಾವಿಂಗ್ the directed edges, ಸರಿನಾ? ಗ್ರಾಫ್ ವಿತ್ ಡೈರೆಕ್ಟೆಡ್ ಎಡ್ಜಸ್ ವಿಲ್ ಬಿ ಕಾಲ್ಡ್ ಆಸ್ ದ ಡೈರೆಕ್ಟೆಡ್ ಗ್ರಾಫ್. ಆ ಡೈರೆಕ್ಟೆಡ್ ಗ್ರಾಫ್ ಅನ್ನ ಶಾರ್ಟ್ ಫಾರ್ಮೆಟ್ ಅಲ್ಲಿ ನಾವು ಡೈಗ್ರಾಫ್ ಅಂತ ಕರಿತೀವಿ. ಗೊತ್ತಾಯ್ತಾ? ಡೈರೆಕ್ಟೆಡ್ ಗ್ರಾಫ್ ಅನ್ನು ನಾವು ಶಾರ್ಟ್ ಫಾರ್ಮೆಟ್ ಅಲ್ಲಿ ಡೈಗ್ರಾಫ್ ಅಂತ ಕರಿತಾ ಹೋಗ್ತೀವಿ. ಈಗ ಇಲ್ಲಿ ಜನರೇಟ್ ಆಗಿರುವಂತಹ ಆರ್ಡರ್ಡ್ ಪೇರ್ಗಳನ್ನ ನಾವು ಸೆಟ್ ಆಗಿ ತಗೊಂಡಿರೋದ್ರಿಂದ ಇದಕ್ಕೆ ನಾನು ಡೈಗ್ರಾಫ್ ಅನ್ನ ಬರೀತಾ ಹೋಗ್ಬೇಕು. ಯಾವ ರೀತಿ ಬರೆಯೋದು? ವೆರಿ ಸಿಂಪಲ್. ಇಲ್ಲಿ ಇರುವಂತಹ ಎಲಿಮೆಂಟ್ ಗಳನ್ನ, ಅಂದ್ರೆ ನಮಗೆ ಕೊಟ್ಟಿರುವಂತಹ ಸೆಟ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳನ್ನ ನಾವು ವರ್ಟೆಕ್ಸ್ ಗಳಾಗಿ ಕನ್ಸಿಡರ್ ಮಾಡ್ಬೇಕು. 1, 2 ನೆಕ್ಸ್ಟ್ 3 ನೆಕ್ಸ್ಟ್ 4. ನೀವು ಯಾವ ಡಿಸೈನ್ ಅಲ್ಲಿ ಆದ್ರೂ ಬರ್ಕೋಬಹುದು. ಸೊ 3 ಇಲ್ಲಿ ಬರ್ಬೋದು, 4 ಇಲ್ಲಿ ಬರ್ಬೋದು, 2 ಅಲ್ಲಿ ಬರ್ಬೋದು, ಯಾವ ತರನಾದ್ರೂ ಬರ್ಕೋಬಹುದು. ಈಗ ಒಂದೊಂದನ್ನೇ ಬರೀತಾ ಬನ್ನಿ. 2, 1 ಅಂದ್ರೆ 2 ಇಂದ ಶುರುವಾಗಿ 1 ಗೆ ಬರುತ್ತೆ. 3, 1 3 ಇಂದ ಶುರುವಾಗಿ 1 ಗೆ ಬರುತ್ತೆ. 3, 2 3 ಇಂದ ಶುರುವಾಗಿ 2 ಗೆ ಬರುತ್ತೆ. 4, 1 4 ಇಂದ ಶುರುವಾಗಿ 1 ಗೆ ಬರುತ್ತೆ. 4, 2 4 ಇಂದ ಶುರುವಾಗಿ 2 ಗೆ ಬರುತ್ತೆ. 4, 3 4 ಇಂದ ಶುರುವಾಗಿ 3 ಗೆ ಬರುತ್ತೆ. ಈ ತರ. ಸೊ ನೋಡಿ, ದಿಸ್ ಈಸ್ ದ ಡೈಗ್ರಾಫ್. ಸೊ ಇವರು ಎಕ್ಸ್ಟೆಂಡೆಡ್ ಆಗಿ ಕೂಡ ಕ್ವಶನ್ ಅನ್ನ ಕೇಳ್ಬೋದು. ಏನ್ ಕ್ವಶನ್ ಕೇಳ್ಬೋದು? ನೀವು ಜನರೇಟ್ ಮಾಡಿದಿರಲ್ಲ ಡೈಗ್ರಾಫ್, ಆ ಡೈಗ್ರಾಫ್ ಅಲ್ಲಿ ಇರುವಂತಹ ವರ್ಟೆಕ್ಸ್ ಗಳ ಇನ್ ಡಿಗ್ರಿ ಅಂಡ್ ಔಟ್ ಡಿಗ್ರಿ ಅನ್ನ ಬರೀರಿ. ಸೊ ಇದು ಎಕ್ಸ್ಟೆಂಡೆಡ್ ಕ್ವಶನ್ ಕೇಳ್ಬೋದು, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಅದನ್ನ ಯಾವ ರೀತಿ ಬರೀತೀನಿ ಅಂದ್ರೆ ಟೇಬಲ್ ಫಾರ್ಮೆಟ್ ಅಲ್ಲಿ ಬರೀತೀನಿ. ಮೊದಲನೇ ಕಾಲಮ್ ಆಗಿ ವರ್ಟೆಕ್ಸ್ ಅನ್ನ ತಗೊಂತೀನಿ, ವರ್ಟೆಕ್ಸಿನ ಇನ್ ಡಿಗ್ರಿ, ನೆಕ್ಸ್ಟ್ ಅದೇ ವರ್ಟೆಕ್ಸಿನ ಔಟ್ ಡಿಗ್ರಿ. ಸರಿನಾ? ಸೊ ಇವಾಗ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ ಡಿಗ್ರಿ ಅಂತ ಅಂದ್ರೇನು? ಇನ್ ಡಿಗ್ರಿ ಅಂತ ಅಂದ್ರೆ ನನ್ನ ಕಡೆ ಬರ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ನನ್ನನ್ನೇ ಒಂದು ವರ್ಟೆಕ್ಸ್ ಅಂತ ಅನ್ಕೊಂಡ್ರೆ, ನನ್ನ ಕಡೆ ಏನಾದ್ರೂ ಡೈರೆಕ್ಟೆಡ್ ಎಡ್ಜ್ ಬರ್ತಾ ಇದ್ರೆ, ನನ್ನ ಕಡೆ ಡೈರೆಕ್ಟೆಡ್ ಎಡ್ಜ್ ಬರ್ತಾ ಇದ್ರೆ ಅದೇನಾಗುತ್ತೆ? ಇನ್ ಡಿಗ್ರಿ ಆಗುತ್ತೆ. ನನ್ನಿಂದ ದೂರ ಹೋಗ್ತಾ ಇದ್ರೆ ಔಟ್ ಡಿಗ್ರಿ. ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ, ಅದ್ರ ಕಡೆ ಏನಾದ್ರೂ ಕೂಡ ಡೈರೆಕ್ಟೆಡ್ ಎಡ್ಜಸ್ ಬರ್ತಾ ಇದೆ, ಅದೇನಾಗುತ್ತೆ? ಇನ್ ಡಿಗ್ರಿ ಆಗುತ್ತೆ. ಅಂದ್ರೆ ಎಷ್ಟು ನಂಬರ್ ಆಫ್ ಎಡ್ಜಸ್ ಅದ್ರ ಕಡೆ ಬರ್ತಾ ಇರುತ್ತೆ, ದಟ್ ಈಸ್ ದಟ್ ಇನ್ ಡಿಗ್ರಿ. ಅದೇ ಏನಾದ್ರೂ ಕೂಡ ಈ ತರ ಹೋಗ್ತಾ ಇದ್ರೆ, ಅಂದ್ರೆ ಎಡ್ಜಸ್ ಆ ಒಂದು ವರ್ಟೆಕ್ಸ್ ಇಂದ ದೂರ ಹೋಗ್ತಾ ಇದ್ರೆ ಅದನ್ನ ಔಟ್ ಡಿಗ್ರಿ ಅಂತೀವಿ. ಸರಿನಾ? ಒಂದೊಂದ್ಸಲಿ ಸೆಲ್ಫ್ ಲೂಪ್ಗಳು ಬರ್ತವೆ. ಇಲ್ಲಿ ಸೆಲ್ಫ್ ಲೂಪ್ ಬಂದಿಲ್ಲ. ಸೆಲ್ಫ್ ಲೂಪ್ ಏನಾದ್ರೂ ಬಂತು ಅಂತಂದ್ರೆ ಅದು ಇನ್ ಡಿಗ್ರಿ ಆಗೂ ಕೂಡ ಆಕ್ಟ್ ಆಗುತ್ತೆ, ಔಟ್ ಡಿಗ್ರಿ ಕೂಡ ಆಗಿ ಆಕ್ಟ್ ಆಗುತ್ತೆ. ಅಂದ್ರೆ ಇನ್ ಡಿಗ್ರಿಗೂ ಕೂಡ 1 ಅನ್ನ ಕಾಂಟ್ರಿಬ್ಯೂಟ್ ಮಾಡುತ್ತೆ, ಔಟ್ ಡಿಗ್ರಿಗೂ ಕೂಡ 1 ಅನ್ನ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಆ ತರದ ಪ್ರಾಬ್ಲಮ್ಸ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ನೀವು ನೋಡ್ಬೋದು, ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಸೊ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈಗ ಇನ್ ಡಿಗ್ರಿ ಅಂಡ್ ಔಟ್ ಡಿಗ್ರಿ ಆಫ್ ವರ್ಟೆಕ್ಸ್ ಗಳನ್ನ ಬರೆಯೋಣ. ಯಾವ್ಯಾವ ವರ್ಟೆಕ್ಸ್ ಇರೋದು? ನಂಗೆ 1 ಇದೆ, 2 ಇದೆ, 3 ಇದೆ, 4 ಇದೆ. ಸರಿನಾ? ಇವಾಗ ಇನ್ ಡಿಗ್ರಿ ಆಫ್ 1, ಇನ್ ಡಿಗ್ರಿ ಅಂದ್ರೇನು? ಅದರ ಕಡೆ ಆರೋಗಳು ಅಂತಂದ್ರೆ ಎಡ್ಜಸ್ ಗಳು ಬರ್ತಾ ಇರಬೇಕು. 1 ಬರ್ತಾ ಇದೆ, 2 ಬರ್ತಾ ಇದೆ, 3 ಬರ್ತಾ ಇದೆ. ಸೊ ಇನ್ ಡಿಗ್ರಿ ಇಸ್ 3. ನೆಕ್ಸ್ಟ್ ಔಟ್ ಡಿಗ್ರಿ ಏನು? 1 ಇಂದ ಹೊರಗಡೆ ಯಾವುದು ಹೋಗ್ತಾ ಇಲ್ಲ. ನೋಡಿ, ಹೊರಗಡೆ ಯಾವುದು ಹೋಗ್ತಾ ಇಲ್ಲ. ಸೊ ಔಟ್ ಡಿಗ್ರಿ ಇಸ್ 0. ನೆಕ್ಸ್ಟ್ ಇನ್ ಡಿಗ್ರಿ ಆಫ್ 2 ಏನಾಗುತ್ತೆ? 1, 2 ಅದ್ರ ಕಡೆ ಬರ್ತಾ ಇರೋದು. ನೆಕ್ಸ್ಟ್ ಔಟ್ ಡಿಗ್ರಿ ಏನಾಗುತ್ತೆ? 1 ಹೊರಗಡೆ ಹೋಗ್ತಾ ಇದೆ. ಸೊ ಔಟ್ ಡಿಗ್ರಿ ಇಸ್ 1. ನೆಕ್ಸ್ಟ್ ಮೂರನೇದಕ್ಕೆ ಇನ್ ಡಿಗ್ರಿ ಎಷ್ಟು? 1. ಸೊ 1 ಅದ್ರ ಕಡೆ ಬರ್ತಾ ಇದೆ. ಸೊ ಇನ್ ಡಿಗ್ರಿ ಇಸ್ 1. ಔಟ್ ಡಿಗ್ರಿ ಎಷ್ಟಾಗುತ್ತೆ? 1, 2 ಹೊರಗಡೆ ಹೋಗ್ತಾ ಇರೋದು. ಸೊ ಔಟ್ ಡಿಗ್ರಿ ಇಸ್ 2. ನೆಕ್ಸ್ಟ್ ಫಾರ್ 4
ಇನ್ ಡಿಗ್ರಿ ಏನಾಗುತ್ತೆ, ಇನ್ ಡಿಗ್ರಿ ಇಲ್ವೇ ಇಲ್ಲ. ಯಾಕೆ? 4 ಕಡೆ ಯಾವುದೇ ಒಂದು ಆರೋ ಅಥವಾ ಎಡ್ಜಸ್ ಬರ್ತಾ ಇಲ್ಲ. ಔಟ್ ಡಿಗ್ರಿ ಎಷ್ಟಾಗುತ್ತೆ? 1 2 3 ಸರಿನಾ. ಇನ್ ಡಿಗ್ರಿ 0, ಔಟ್ ಡಿಗ್ರಿ ಇಸ್ 3. ಸೊ ಈ ತರ ನಿಮಗೆ ಇನ್ ಡಿಗ್ರಿ ಮತ್ತೆ ಔಟ್ ಡಿಗ್ರಿ ಆಫ್ ದಿ ವರ್ಟೆಕ್ಸ್ ಅನ್ನ ಬರೆಯೋಕ್ಕೂ ಕೂಡ ಎಕ್ಸ್ಟ್ರಾ ಕ್ವಶನ್ ಅನ್ನ ಕೇಳಬಹುದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಈ ಒಂದು ಮಾಡ್ಯೂಲ್ದು ಫುಲ್ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ನೀವು ನೋಡಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.